Find the coordinates of the point Q on the x-axis which lies on the perpendicular bisector of the line segment joining point A and B. Name the type of triangle formed by the points Q, A and B. ಸೊ ಮೊದಲನೇದಾಗಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ ಹೇಳಿದ್ರೆ ಏನೋ, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ ಹೇಳಿದ್ರೆ ಅ ಲೈನ್ ದಟ್ ಈಸ್ ಮೇಕಿಂಗ್ ಆನ್ ಆಂಗಲ್ ಆಫ್ 90 ಡಿಗ್ರಿ ಆ್ಯಂಡ್ ಬೈಸೆಕ್ಟ್ಸ್ ದ ಕನ್ಸರ್ನ್ ಸೈಡ್ ಅಂತ ಹೇಳಿದ್ರೆ ಇಲ್ಲಿ ನೋಡ್ಸ್ಬಿಡ್ತೀನಿ ನೋಡಿ. ಸೊ ಮೊದಲನೇದಾಗಿ ಪಾಯಿಂಟ್ಸು ಎಂಟ್ರಿ ಮಾಡಿಕೊಂಡು ಲೈನ್ ಹೇಗೆ ಕಾಣುತ್ತೆ ಅಂಥೇಳಿ ನೋಡಿಸ್ತೀನಿ. ಮೊದಲು 4 ಮತ್ತು -2 ಕಂಡು ಯೂನಿಟ್ ಇಟ್ ಸೆಲ್ಫ್ ಒಂದೇ ನಿಮಿಷ ಸ್ವಲ್ಪ ದೊಡ್ಡದು ಮಾಡ್ಕೊಂಡ್ಬಿಡ್ತೇನೆ, ತುಂಬ ಪುಟ್ಟದಾಯ್ತಲ್ವಾ. ಇವಾಗ ಇದನ್ನು ಕಾಪಿ ಮಾಡಿಕೊಂಡು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವೆರಡು ಪಾಯಿಂಟು ಎ ಆ್ಯಂಡ್ ಬಿ, ಸರಿನಾ? ಆಯಿತಾ? ಇದರಲ್ಲಿ ಇವಾಗ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ ಹೇಳಿ ಮೊದಲನೇದಾಗಿ ಮಿಡ್ ಪಾಯಿಂಟ್ ಕಂಡುಹಿಡಿಬೇಕು ಇದರದ್ದು. ಅದ್ರ ಮೇಲೆ ನಾನು 90 ಡಿಗ್ರಿ ಅಲ್ಲಿರುವಂಥ ಒಂದು ಲೈನ್ ಬರೀತು ಅಂತ ಹೇಳಿದ್ರೆ ಅದು ನಿಮ್ಮ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಈ ಲೈನು ಎಕ್ಸ್ ಆ್ಯಕ್ಸಿಸ್ನ ಕ್ರಾಸ್ ಮಾಡ್ತಾಯಿದೆ ನೋಡಿ, ಇಲ್ಲಿ ಇದು ನಿಮ್ಮ ಎಕ್ಸ್ ಆ್ಯಕ್ಸಿಸ್ ಅಲ್ವಾ, ಅದನ್ನು ಕ್ರಾಸ್ ಮಾಡ್ತಾ ಇದೆ. ಸೊ ಯಾವ ಪಾಯಿಂಟ್ ಇದು ಅಂತ ಹೇಳಿ ಕೇಳ್ತಾರೆ, ಇದ್ರ ಕೋಆರ್ಡಿನೇಟ್ ಏನು ಅಂತ ಹೇಳಿ ಕೇಳ್ತಾರೆ. ಸೊ ಇದು ಬೇಸಿಕಲಿ x,0. ಇಲ್ಲಿ ಎಂಥ ಕಾನ್ಸೆಪ್ಟ್ ಉಪಯೋಗಿಸ್ಬೇಕು, ಏನು ಮಾಡಬೇಕು ಇಲ್ಲಿ ಯೋಚನೆ ಮಾಡಿ. ಗಿವನ್ ಎಲ್ಲ ಬರಿತೀನಿ ಅಲ್ಲಿವರೆಗೂ. ಸೊ ಇದೇನು ಕೊಟ್ಟಿದ್ದಾರೆ ಇಲ್ಲಿ, ಪಾಯಿಂಟ್ ಎ ಇಸ್ -5 -2, ಪಾಯಿಂಟ್ ಬಿ ಇಸ್ 4, -2. ಅದಾದಮೇಲೆ ಒಂದು ಚಿತ್ರ ಬಿಡಿಸ್ಬಿಡೋಣ, ಉಪಯೋಗ ಬರುತ್ತೆ. ಏನು ಹೇಳ್ಬೋದು ಈ ಟ್ರಯಾಂಗಲ್ ಎ ಬಿ ಕ್ಯೂ ಬಗ್ಗೆ? ಇವೆರಡು ಲೆಂತ್ ಒಂದೇ ಇರುತ್ತೆ, ಸರಿನಾ? ಏನಕ್ಕಂತ ಹೇಳಿದ್ರೆ ಕ್ಯೂ ಪಿ, ವೇರ್ ಪಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ, ಸರಿನಾ? ಇದು ನಿಮ್ಮ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಹಾಗಾಗಿ ಸಿನ್ಸ್ ಇಟ್ಸ್ ಅ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್, ಇಟ್ ಈಸ್ ಎನ್ ಐಸೋಸೆಲೆಸ್ ಟ್ರಯಾಂಗಲ್. ಸೊ ವರ್ಕಿಂಗ್, ಸೊ ನೋಡಿ ಇಲ್ಲಿ ಇವಾಗ ಆಸ್ ಕ್ಯೂ ಇಸ್ ಆನ್ ದ ಎಕ್ಸ್ ಆಕ್ಸಿಸ್, ಮೊದಲನೇದಾಗಿ ಏನು ಹೇಳಬೇಕು, ಸಿನ್ಸ್ ಕ್ಯೂ ಇಸ್ ಆನ್ ದ ಎಕ್ಸ್ ಆಕ್ಸಿಸ್, ದ ಕೋಆರ್ಡಿನೇಟ್ will be of the form x, 0. As QP is a perpendicular bisector of triangle QAB ಅಲ್ವಾ? ಇದೆಲ್ಲ ಬರೀಬೇಕಾಗುತ್ತೆ. ಮೊದಲೇದಾಗಿ ಏನು ಬರೆದೆ, ಇದು ನಿಮ್ಮ ಎಕ್ಸ್ ಆ್ಯಕ್ಸಿಸ್ ಪಾಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದು x, 0 ಇನ್ನ ಫಾರ್ಮಲ್ಲಿ ಇರುತ್ತೆ ಅಂತ ಹೇಳಿ. ನೆಕ್ಸ್ಟು ಇದು ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಹೇಳಿ, ಹಾಗಾಗಿ ಎ ಕ್ಯೂ ಮತ್ತು ಕ್ಯೂ ಬಿ ಈಕ್ವಲ್ ಇರುತ್ತೆ ಅಂತ ಹೇಳಿ ಕಾನ್ಸೆಪ್ಟ್ ಬೇಸಿಕಲಿ. ಸೊ ನನ್ನ ಕಾನ್ಸೆಪ್ಟ್ ಅಂತ ಏನು ಉಪಯೋಗಿಸೋದು ಅಂತ ಕೇಳಿದ್ನಲ್ಲ, ಇದೇ ಕಾನ್ಸೆಪ್ಟು. ವಾಟ್ ಕೈಂಡ್ ಆಫ್ ಟ್ರಯಾಂಗಲ್ ಇಸ್ ದಿಸ್? ಇಟ್ಸ್ ಅ ಐಸೋಸೆಲೆಸ್ ಟ್ರಯಾಂಗಲ್ ಮೇಕಿಂಗ್ ಎ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಬಿ. ಇದನ್ನು ಹೇಗೆ ಹೇಳ್ಬೋದು, ಕ್ಯೂ ಪಿ ಈಸ್ ಅ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಟ್ರಯಾಂಗಲ್ ಕ್ಯೂ ಎ ಬಿ. ಇದರಿಂದಾಗಿ ಟ್ರಯಾಂಗಲ್ ಕ್ಯೂ ಎ ಬಿ ಇಸ್ ಎನ್ ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ಬೋದು. ಐಸೋಸೆಲೆಸ್ ಟ್ರಯಾಂಗಲ್ ವಿತ್ ಏನಿಲ್ಲಿ ಎ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಬಿ, ಸರಿನಾ? ನೋಡಿ ಅಲ್ವಾ? ಸೊ ಮುಂದಿನ ಭಾಗ ಏನು, ದೇರ್ ಫೋರ್ ಎ ಕ್ಯೂ ಸ್ಕ್ವೇರ್ ಕ್ಯೂ ಬಿ ಸ್ಕ್ವೇರ್ ಮಾಡಿಕೊಂಡು ಆನ್ ಸ್ಕ್ವೇರಿಂಗ್ ಬೋತ್ ಸೈಡ್ಸ್. ಅದಾಯಿತು ಅಂದಮೇಲೆ ಡಿಸ್ಟೆನ್ಸ್ ಫಾರ್ಮುಲಾ ಉಪಯೋಗಿಸಿ ಅದೇ ಉತ್ತರ ಅಷ್ಟೇ. ಸೊ ದಿಸ್ ವುಡ್ ಬಿ distance formula would be x2 minus x1 the whole square
plus y2 minus y1 the whole square to the power of half. ಸೊ ಇಲ್ಲಿ x2 ಮೈನಸ್ ಎ ಕ್ಯೂ ಮತ್ತು ಕ್ಯೂ ಬಿ ಅಲ್ವಾ, ಏನೇನಿದೆ -5 ಇಲ್ಲಿ ಬರ್ದ್ಬೋಡ -5 -2 ಇದು 4 -2 x ಪ್ಲಸ್ 5 ಮತ್ತು ಇದು -2 ಸ್ಕ್ವೇರ್ ಕಂಡ್ರು ಅಷ್ಟೇ ಏನಿಲ್ಲ. ಸೊ x ಪ್ಲಸ್ 5 ದ ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ -2 ದ ಹೋಲ್ ಸ್ಕ್ವೇರ್, ಸೊ ಪ್ಲಸ್ 2 ಸ್ಕ್ವೇರ್ ಏನೇ ಪ್ಲಸ್ y2 ಮೈನಸ್ y1 ಅಂತ ಅದೇ ಆಯ್ತಲ್ವ ಅದು ಪ್ಲಸ್ ಅಂತ ಈಸ್ ಈಕ್ವಲ್ ಟು ಮತ್ತೊಂದು ಕಡೆ ಏನಿರುತ್ತೆ ಎಕ್ಸ್ ಆ್ಯಂಡ್ -4 ಮತ್ತು ಇದು 2 x -4 ದ ಹೋಲ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಎರಡು ಕಡೆಯೂ ಏನಿದೆ 2 ಸ್ಕ್ವೇರ್ ಕಾಮನ್ ಇದೆ. ಇಲ್ಲಿ ಎಂಥ ಫಾರ್ಮ್ನ ಉಪಯೋಗಿಸ್ಬೇಕು, ಹೌದು a ಪ್ಲಸ್ ಆರ್ ಮೈನಸ್ b ದ ಹೋಲ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ ಆರ್ ಮೈನಸ್ 2ab ಈ ಫಾರ್ಮುಲಾ ಉಪಯೋಗಿಸಿ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 25 ಪ್ಲಸ್ 10x ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 16 ಮೈನಸ್ 8x. ಸೊ ಎಕ್ಸ್ ಸ್ಕ್ವೇರ್ ಕಟ್ ಆಗುತ್ತೆ, ಇದನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡೋಣ, ಇದು ಈ ಕಡೆ. ಸೊ ಇದು 18x ಆಗುತ್ತೆ ಹುಡುಗರ, ಇದು -25 16 ಅಂತ ಹೇಳಿದ್ರೆ ಇದು 9 ಅಲ್ವಾ, -9. So x is equal to -9 by 18. So this is -1/2. ಸರಿನಾ? ಸೊ ವಿ ಗಾಟ್ ದ ಪಾಯಿಂಟ್ -12. ಇಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ ಫೈಂಡ್ ದ ಟೈಪ್ ಆಫ್ ಟ್ರಯಾಂಗಲ್ ಅಂತ ಹೇಳಿ. ಇವಾಗ ಟೈಪ್ ಆಫ್ ಟ್ರಯಾಂಗಲ್ ಹೇಳೋದಕ್ಕೆ ಒಂದು ಐಸೋಸೆಲೆಸ್ ಟ್ರಯಾಂಗಲ್ ಹೇಳ್ತಾ ಇದ್ದೀವಿ. ಸರಿ, ಇಷ್ಟೊಂದೆಲ್ಲ ಗಾಸಿ ಆಗಿ ತೊಗೊಂಡೆ ಮತ್ತು ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಹೇಳಿ ಉತ್ತರ ಕೊಡ್ಬೋದಾಯ್ತಲ್ವಾ. ಅಕಸ್ಮಾತಾಗಿ ಎ ಬಿ ಈಕ್ವಲ್ ಇತ್ತು ಅಂತ ತಿಳ್ಕೊಳ್ಳಿ, ಯಾವುದಕ್ಕೆ ಎ ಕ್ಯೂಗೆ, ಅವಾಗೇನಾಗುತ್ತೆ ಇದು ಈಕ್ವಲ್ ಟ್ರಯಾಂಗಲ್ ಆಗೋಗುತ್ತೆ. ಸೊ ನಾವು ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಎ ಕ್ಯೂ ಮತ್ತು ಎ ಬಿ ಲೆಂತ್ ಕಂಡುಹಿಡಿದು ಇದು ಈಕ್ವಲ್ ಟ್ರಯಾಂಗಲ್ ಇಲ್ಲಾಂದರೆ ಐಸೋಸೆಲೆಸ್ ಟ್ರಯಾಂಗಲ್ ಮಾತ್ರನೋ ಅಂತ ಹೇಳಿ ಕನ್ಕ್ಲೂಡ್ ಮಾಡಬೇಕು. ಸರಿನಾ? ಸೊ ಮೊದಲೇದಾಗಿ ನಾವು ಎ ಬಿ ಕಂಡುಹಿಡಿಯೋಣ. ಸೊ -5 -4 ಇಲ್ಲಾಂತ ಹೇಳಿದ್ರೆ 4 + 5. ಸೊ ಎ ಬಿ ಇಸ್ ಈಕ್ವಲ್ ಟು 4 + 5 ದ ಹೋಲ್ ಸ್ಕ್ವೇರ್. ಇನ್ನು ಮಿಕ್ಕಿದೆರಡು -2 -2 ಇದೆ, ಸೊ ಇದು 0 ಆಗುತ್ತೆ. -2 minus of -2 the whole square to the power of half. So this is 9 square, square root of that is 9 itself, 9 unit. ಸರಿ ಅಲ್ವಾ? ನೆಕ್ಸ್ಟು ಎ ಕ್ಯೂ ಕಂಡುಹಿಡಿಯೋಣ. ಎ ಕ್ಯೂ ಅಲ್ಲಿ ಏನಿದೆ 0.5 + 5 ದ ಹೋಲ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಲ್ವಾ ಹುಡುಗರ, ಇಲ್ಲೇ ಇದೆ ನೋಡಿ, ಟು ದ ಪವರ್ ಆಫ್ ಹಾಫ್. ಸೊ ಕ್ಲಿಯರ್ಲಿ ದಿಸ್ ಇಸ್ ನಾಟ್ ಈಕ್ವಲ್ ಟು 9 ಯೂನಿಟ್. ಸೊ ಇದರಿಂದ ಏನು ಹೇಳ್ಬೋದು, ದೇರ್ ಫೋರ್ ಆಸ್ ಎ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಎ ಬಿ, ದಿಸ್ ಇಂಪ್ಲೈಸ್ ಟ್ರಯಾಂಗಲ್ ಎ ಬಿ ಕ್ಯೂ is an isosceles triangle. ಇದೊಂದೇ ಅಲ್ಲ, ಎ ಕ್ಯೂ is equal to ಕ್ಯೂ ಬಿ ಬಟ್ ನಾಟ್ ಈಕ್ವಲ್ ಟು ಎ ಬಿ. ಹಾಗಾಗಿ ದಿಸ್ ಇಸ್ ಎನ್ ಐಸೋಸೆಲೆಸ್ ಟ್ರಯಾಂಗಲ್. ಸರಿನಾ? ಇದೆ ನಿಮ್ಮ ಉತ್ತರ. ಇಲ್ಲಿ ಮುಖ್ಯವಾದ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ಈ ಭಾಗ. ಸೊ ಈ ಥರ ಹಲವಾರು ಪ್ರಶ್ನೆ ಬರುತ್ತೆ, ಹಲವಾರಲ್ಲ ಅಂತ ಹೇಳಿದ್ರೆ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಕ್ಸಾಮಲ್ಲಿ ಈ ಪ್ರಶ್ನೆ ಕಷ್ಟ ಅಂತ ಹೇಳಿ ತುಂಬ ಜನ ಬಿಟ್ಬಿಡ್ತಾರೆ, ಅರ್ಥ ಆಗಲ್ಲ ಇದು. ಸೊ ತುಂಬ ಕಾನ್ಸೆಪ್ಟ್ ಇದೆ ಇದರಲ್ಲಿ. ಸೊ ಆ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ಈ ಭಾಗ. ಸೊ ಇದು ಮುಖ್ಯವಾಗಿ ನೀವು ಸ್ಟಾರ್ ಹಾಕ್ಕೊಂಡು ಬರ್ಕೊಂಡಿರಿ.